ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ಕೂಡ ಜಾಯ್ನ್ ಆಗಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಅವರ ತಂದೆ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು ವಿಧಿವಶರಾಗಿದ್ದು ಅವರ ಅಂತಿಮ ಯಾತ್ರೆ ಈಗ ಸಾಗ್ತಾ ಇದೆ. ಭಾಲ್ಕಿಯ ಪ್ರಮುಖ ಬೀದಿಗಳಲ್ಲಿ ಸಾಗಿದಂತ ಅಂತಿಮ ಯಾತ್ರೆ. ಹಿರಿಯ ರಾಜಕಾರಣಿಗಳು ಕಂಬನಿಗಳನ್ನ ಮಿಡಿದಿದ್ದಾರೆ. ಕೆಲವೇ ಹೊತ್ತಲ್ಲಿ ವೀರಶೈವ ಸಂಪ್ರದಾಯದಂತೆ ವಿಧಿವಿಧಾನ ನೆರವೇರಿತು. ಪತ್ನಿ ಸಮಾಧಿ ಪಕ್ಕದಲ್ಲೇ ಭೀಮಣ್ಣ ಖಂಡ್ರೆ ಅಂತ್ಯಕ್ರಿಯೆ ಕೂಡ ನೆರವೇರಿತು. ಶತಾಯುಷಿ ಭೀಮಣ್ಣ ಖಂಡ್ರೆಗೆ ಹಿರಿಯ ರಾಜಕಾರಣಿಗಳು ಕಂಬನಿ ಮಿಡಿದಿದ್ದಾರೆ. ಕಂಬನಿ ವಿದಾಯವನ್ನ ಹೇಳಿದ್ದಾರೆ. ಅಂತಿಮ ಯಾತ್ರೆ ಸಾಗ್ತಾ ಇದ್ದು ದಾರಿಯುದ್ದಕ್ಕೂ ಕೂಡ ಭಾಲ್ಕಿ ಭಾಗದ ಜನರು ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ಭಾಲ್ಕಿ ಪಟ್ಟಣದಲ್ಲಿ ನೆರವೇರ್ತಾ ಇರುವಂತಹ ಅಂತಿಮ ಯಾತ್ರೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಪಾರವಾಗಿ ಜನೋಸ್ತಮವೇ ಧಾವಿಸಿದೆ ಅಂತಿಮ ದರ್ಶನಕ್ಕೆ. ಪತ್ನಿ ಸಮಾಧಿ ಪಕ್ಕದಲ್ಲೇ ಅಂತಿಮ ವಿಧಿವಿಧಾನಗಳು ನೆರವೇರ್ತಂತ ಮಾಹಿತಿ. ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಅಂತಿಮ ಏನಂದ್ರೆ ಯಾತ್ರೆ ಅಂತ ಹೇಳ್ಬಹುದು, ನೋಡಬಹುದು ನೀವು ದೃಶ್ಯದಲ್ಲಿ. ಈಗಾಗಲೇ ಅಂತಿಮ ಏನದಂದ್ರೆ ಮೆರವಣಿಗೆಯಲ್ಲಿ ಏನದಂದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಏನದಂದ್ರೆ ಆಗಮಿಸಿದಾರೆ. ನೋಡಬಹುದು ನೀವು, ಜೈಘೋಷಗಳು ಹಾಕ್ತಾ ಇದಾರೆ ಅಂತ ಹೇಳ್ಬಹುದು. ಭೀಮಣ್ಣ ಖಂಡ್ರೆ ಅವರಿಗೆ ಜಯವಾಗಲಿ ಎಂಬ ಜೈಘೋಷಗಳು ಏನದಂದ್ರೆ ಮುಗಿಲು ಮುಟ್ಟಿವೆ. ಈ ಒಂದು ಅಂತಿಮ ಏನು ಯಾತ್ರೆ ಇದೆ, ಮೆರವಣಿಗೆ ಇದರಲ್ಲಿ ಸಾಕಷ್ಟು ಮಠಾಧೀಶರು, ಸ್ವಾಮೀಜಿಗಳು ಏನದಂದ್ರ ಪಾಲ್ಗೊಂಡಿದ್ದಾರೆ. ನೋಡಬಹುದು ಆ ಒಂದು ರಥದಲ್ಲಿ ಏನು ಈಗಾಗಲೇ ಏನು ಯಾತ್ರೆ ನಡೀತಾ ಇದೆ, ರಥದಲ್ಲಿ ನೋಡಬಹುದು ಈಗಾಗಲೇ ಗುರುಬಸವ ಪಟ್ಟದೇವರಿದ್ದಾರೆ. ಸಂಸದ ಸಾಗರ್ ಖಂಡ್ರೆ, ಅಮರ್ ಖಂಡ್ರೆ ಸೇರಿದಂತೆ ಹಲವರು ಗಣ್ಯರು, ಅವರ ಕುಟುಂಬಸ್ಥರು ಕೂಡ ಆ ಒಂದು ಇದರಲ್ಲಿ ಆ ಒಂದು ಏನು ರಥ ಯಾತ್ರೆ ನಡೀತಾ ಇದೆ, ಯಾತ್ರೆಯಲ್ಲಿದ್ದಾರೆ ಅಂತ ಹೇಳ್ಬಹುದು. ನೀವು ದೃಶ್ಯದಲ್ಲಿ ನೋಡಬಹುದು. ಏನು ಈಗಾಗಲೇ ಭೀಮಣ್ಣ ಖಂಡ್ರೆ ಅವರ ಮನೆಯಿಂದ ಆರಂಭಗೊಂಡಂತ ಈ ಒಂದು ಯಾತ್ರೆ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಏನು ಈಗಾಗಲೇ ಗಾಂಧಿ ವೃತ್ತದಿಂದ ಏನದಂದ್ರ ಅಂಬೇಡ್ಕರ್ ವೃತ್ತ ಬಸ್ ನಿಲ್ದಾಣ ಆರಿಸಿ ಕಾಲೇಜು ಮಾರ್ಗವಾಗಿ ಏನದಂದ್ರ ಈ ಒಂದು ಯಾತ್ರೆಯು ಏನು ಈಗಾಗಲೇ ಚಿಕ್ಕಲ್ ಚಂದ ಏನ್ ನೋಡಬಹುದು. ಬಸವೇಶ್ವರ ವೃತ್ತದಲ್ಲಿ ಹೂವನ್ನ ಹಾಕುವ ಮೂಲಕ ಅವರನ್ನ ಅಂತಿಮ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅಖಿಲ ಭಾರತ ವೀರಶೈವ ಮಹಾಸಭಾ ಭಾಲ್ಕಿ ಘಟಕದಿಂದ ಈ ಒಂದು ಅಂತಿಮ ನಮನ ನಡೀತಾ ಇದೆ ಅಂತ ಹೇಳ್ಬಹುದು. ನೋಡಬಹುದು ಈ ಸೈಡ್ ಸಾಕಷ್ಟು ಏನದಂದ್ರೆ ಈಗಾಗಲೇ ಸಾಕಷ್ಟು ಜನರು ಏನದಂದ್ರೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡಬಹುದು ದೃಶ್ಯದಲ್ಲಿ. ಟೋಟಲಿ ಏನದಂದ್ರೆ ಭೀಮಣ್ಣ ಖಂಡ್ರೆ 4 ಬಾರಿ ಶಾಸಕರಾಗಿ, ಸಚಿವರಾಗಿ, ಮತ್ತೆ ಅದೇ ರೀತಿ ಏನದಂದ್ರ ಸಾರಿಗೆ ಸಚಿವರಾಗಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬರೋಬ್ಬರಿ 1 ಇಲ್ಲ 2 ಇಲ್ಲ 17 ವರ್ಷಗಳ ಕಾಲ ಏನು ಇವರು ಸೇವೆ ಸಲ್ಲಿಸಿದ್ದಾರೆ. ಹೀಗಾಗಿ ಸಾಕಷ್ಟು ಏನಂದ್ರ ನಾಡಿನ ಮೂಲೆಗಳಿಂದ ಬಸವ ಭಕ್ತರು ಇರ್ಬೋದು, ಮಠಾಧೀಶರು ಇರ್ಬೋದು, ರಾಜಕೀಯ ಮುಖಂಡರು ಇವ್ರದೊಂದು ಅಂತಿಮ ಯಾತ್ರೆಯಲ್ಲಿ ಅಂತ್ಯ ಸಂಸ್ಕಾರಕ್ಕಾಗಿ ಆಗಮಿಸಿದಾರ ಅಂತ ಹೇಳ್ಬೋದು. ಸಚಿವ MB ಪಾಟೀಲ್ ಇರ್ಬೋದು, ಸಚಿವ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಸಚಿವ ದರ್ಶನ್ಪುರ್ ಇರ್ಬೋದು, ಸಾಕಷ್ಟು ಜನ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬಹುದು, DK ಶಿವಕುಮಾರ್ ಇರಬಹುದು, ಅವರು ಕೂಡ ವಿಶೇಷ ವಿಮಾನದ ಮೂಲಕ ಬೀದರ್ನ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಬಳಿಕ ರಸ್ತೆ ಮಾರ್ಗವಾಗಿ ಅವ್ರೇನಂದ್ರೆ ಭಾಲ್ಕಿಯ ಚಿಕ್ಕಲ್ಚಂದ ಬಳಿ ಏನ್ ಈಗಾಗಲೇ ಶಾಂತಿಧಾಮ ಅಂತೇಳಿ ಅಲ್ಲೇನು ಅಂತ್ಯ ಸಂಸ್ಕಾರ ನಡೆಯಲಿದೆ. ಆ ಅಂತ್ಯ ಸಂಸ್ಕಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ಹೇಳ್ಬಹುದು. ಹೀಗಾಗಿ ಈಗಾಗಲೇ ಭಾಲ್ಕಿ ಅವರ ಮನೆಯಿಂದ ಆರಂಭಗೊಂಡಂತ ಈ ಒಂದು ಮೆರವಣಿಗೆಯಲ್ಲಿ ಸಾಕಷ್ಟು ಸ್ವಾಮೀಜಿಗಳು, ಪ್ರಮುಖರು ಏನಂದ್ರೆ ಭಾಗಿಯಾಗುವ ಮೂಲಕ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗಮನಿಸ್ತಾ ಇದ್ದೀವಿ ಭಾಲ್ಕಿ ಪಟ್ಟಣದಲ್ಲಿ ನೆರವೇರ್ತಾ ಇರುವಂತಹ ಅಂತಿಮ ಯಾತ್ರೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಪಾರವಾಗಿ ಜನೋಸ್ತಮವೇ ಧಾವಿಸಿದೆ ಅಂತಿಮ ದರ್ಶನಕ್ಕೆ. ಪತ್ನಿ ಸಮಾಧಿ ಪಕ್ಕದಲ್ಲೇ ಅಂತಿಮ ವಿಧಿವಿಧಾನಗಳು ನೆರವೇರ್ತಂತ ಮಾಹಿತಿ. ಸಚಿವ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಅಂತಿಮ ಏನಂದ್ರೆ ಯಾತ್ರೆ
ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಈಗಾಗಲೇ ಅಂತಿಮ ಏನದಂದ್ರ ಮೆರವಣಿಗೆಯಲ್ಲಿ ಏನದಂದ್ರ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಏನದಂದ್ರ ಆಗಮಿಸಿದಾರ. ನೋಡ್ಬೋದು ನೀವು ಜೈಘೋಷಗಳ ಹಾಕ್ತಾ ಇದಾರ ಅಂತ ಹೇಳ್ಬೋದು. ಭೀಮಣ್ಣ ಖಂಡ್ರೆಯವರಿಗೆ ಜಯವಾಗಲಿ ಎಂಬ ಜೈಘೋಷಗಳು ಏನದಂದ್ರ ಮುಗಿಲ್ ಮುಟ್ಟಿವೆ. ಈ ಒಂದು ಅಂತಿಮ ಏನು ಯಾತ್ರೆ ಇದೆ, ಮೆರವಣಿಗೆ ಇದರಲ್ಲಿ ಸಾಕಷ್ಟು ಮಠಾಧೀಶರು ಸ್ವಾಮೀಜಿಗಳು ಏನದಂದ್ರ ಪಾಲ್ಗೊಂಡಿದ್ದಾರ. ನೋಡ್ಬೋದು ಆ ಒಂದು ರಥದಲ್ಲಿ ಏನು ಈಗಾಗಲೇ ಏನು ಯಾತ್ರೆ ನಡೀತಾ ಇದೆ, ರಥದಲ್ಲಿ ನೋಡಬಹುದು ಈಗಾಗಲೇ ಗುರುಬಸವ ಪಟ್ಟದೇವರಿದ್ದಾರ, ಸಂಸದ ಸಾಗರ್ ಖಂಡ್ರೆ, ಅಮರ್ ಖಂಡ್ರೆ ಸೇರಿದಂತೆ ಹಲವರು ಗಣ್ಯರು ಅವ್ರ ಕುಟುಂಬಸ್ಥರು ಕೂಡ ಆ ಒಂದು ಇದರಲ್ಲಿ ಆ ಒಂದು ಏನು ರಥ ಯಾತ್ರೆ ನಡೀತಾ ಇದೆ ಯಾತ್ರೆಯಲ್ಲಿ ಇದ್ದಾರ ಅಂತ ಹೇಳ್ಬಹುದು. ನೀವು ದೃಶ್ಯದಲ್ಲಿ ನೋಡಬಹುದು ಏನ್ ಈಗಾಗಲೇ ಭೀಮಣ್ಣ ಖಂಡ್ರೆ ಅವರ ಮನೆಯಿಂದ ಆರಂಭಗೊಂಡಂತ ಈ ಒಂದು ಯಾತ್ರೆ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಏನ್ ಈಗಾಗಲೇ ಗಾಂಧಿ ವೃತ್ತದಿಂದ ಏನದಂದ್ರ ಅಂಬೇಡ್ಕರ್ ವೃತ್ತ ಬಸ್ ನಿಲ್ದಾಣ ಆರಿಸಿ ಕಾಲೇಜು ಮಾರ್ಗವಾಗಿ ಏನದಂದ್ರ ಈ ಒಂದು ಯಾತ್ರೆಯು ಏನ್ ಈಗಾಗಲೇ ಚಿಕ್ಕಲ್ಚಂದ ಏನ್ ನೋಡಬಹುದು ಬಸವೇಶ್ವರ ವೃತ್ತದಲ್ಲಿ ಹೂವನ್ನ ಹಾಕುವ ಮೂಲಕ ಅವರನ್ನ ಅಂತಿಮ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಖಿಲ ಭಾರತ ವೀರಶೈವ ಮಹಾಸಭಾ ಭಾಲ್ಕಿ ಘಟಕದಿಂದ ಈ ಒಂದು ಅಂತಿಮ ನಮನ ನಡೀತಾ ಇದೆ ಅಂತ ಹೇಳ್ಬೋದು. ನೋಡಬಹುದು ಈ ಸೈಡ್ ಸಾಕಷ್ಟು ಏನದಂದ್ರೆ ಈಗಾಗಲೇ ಸಾಕಷ್ಟು ಜನರೇನಂದ್ರ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರ. ನೀವು ನೋಡಬಹುದು ದೃಶ್ಯದಲ್ಲಿ ಟೋಟಲಿ ಏನದಂದ್ರ ಭೀಮಣ್ಣ ಖಂಡ್ರೆ 4 ಬಾರಿ ಶಾಸಕರಾಗಿ ಸಚಿವರಾಗಿ ಮತ್ತೆ ಅದೇ ರೀತಿ ಏನದಂದ್ರ ಸಾರಿಗೆ ಸಚಿವರಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬರೋಬ್ಬರಿ 1 ಇಲ್ಲ 2 ಇಲ್ಲ 17 ವರ್ಷಗಳ ಕಾಲ ಏನಿವರು ಸೇವೆ ಸಲ್ಲಿಸಿದಾರ. ಹೀಗಾಗಿ ಸಾಕಷ್ಟು ಏನಂದ್ರ ನಾಡಿನ ಮೂಲೆಗಳಿಂದ ಬಸವ ಭಕ್ತರು ಇರ್ಬೋದು, ಮಠಾಧೀಶರು ಇರ್ಬೋದು, ರಾಜಕೀಯ ಮುಖಂಡರು ಇವ್ರದೊಂದು ಅಂತಿಮ ಯಾತ್ರೆಯಲ್ಲಿ ಅಂತ್ಯ ಸಂಸ್ಕಾರಕ್ಕಾಗಿ ಆಗಮಿಸಿದಾರ ಅಂತ ಹೇಳ್ಬೋದು. ಸಚಿವ MB ಪಾಟೀಲ್ ಇರ್ಬೋದು, ಸಚಿವ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಸಚಿವ ದರ್ಶನ್ಪುರ್ ಇರ್ಬೋದು, ಸಾಕಷ್ಟು ಜನ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಬಹುದು, DK ಶಿವಕುಮಾರ್ ಇರಬಹುದು, ಅವರು ಕೂಡ ವಿಶೇಷ ವಿಮಾನದ ಮೂಲಕ ಬೀದರ್ನ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಬಳಿಕ ರಸ್ತೆ ಮಾರ್ಗವಾಗಿ ಅವ್ರೇನಂದ್ರೆ ಭಾಲ್ಕಿಯ ಚಿಕ್ಕಲ್ಚಂದ ಬಳಿ ಏನ್ ಈಗಾಗಲೇ ಶಾಂತಿಧಾಮ ಅಂತೇಳಿ ಅಲ್ಲೇನು ಅಂತ್ಯ ಸಂಸ್ಕಾರ ನಡೆಯಲಿದೆ. ಆ ಅಂತ್ಯ ಸಂಸ್ಕಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ಹೇಳ್ಬಹುದು. ಹೀಗಾಗಿ ಈಗಾಗಲೇ ಭಾಲ್ಕಿ ಅವರ ಮನೆಯಿಂದ ಆರಂಭಗೊಂಡಂತ ಈ ಒಂದು ಮೆರವಣಿಗೆಯಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಪ್ರಮುಖರು ಏನಂದ್ರೆ ಭಾಗಿಯಾಗುವ ಮೂಲಕ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.